ನಮಸ್ಕಾರ ಸ್ನೇಹಿತರೆ. ಸ್ವಲ್ಪ ಊಟದ ಟೈಮಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಾರ್ಮಲಿ ನಾವೇನು ಯೋಚನೆ ಮಾಡ್ತೀವಿ ಅಂತಂದರೆ, ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸೊ ವಾಟ್ ವಿ ಶುಡ್ ಈಟ್ ಆ್ಯಂಡ್ ವಾಟ್ ವಿ ಶುಡ್ ಅವಾಯ್ಡ್, ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ. ದಟ್ ಮೇಕ್ಸ್ ಅಬ್ಸಲ್ಯೂಟ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಟರ್ಮ್ಸ್ ಆಫ್ ಅವರ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ನಮಗೆ ತಿಳ್ಕೊಬೇಕು ಮತ್ತು ಅದನ್ನು ಅಳವಡಿಸ್ಕೊಳ್ಬೇಕು. ಅದ್ರ ಜೊತೆ ಟೈಮಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಟೈಮಿಂಗ್ ಅಂತಂದರೆ ಎಸ್ಪೆಷಲಿ ದ ಲಂಚ್ ಟೈಮಿಂಗ್. ಸೊ ತುಂಬ ಜನ ಏನು ಮಾಡ್ತಾರೆ, ದೇ ಹ್ಯಾವ್ ದೇರ್ ಲಂಚ್ ಅಟ್ 1:30. ಯಾಕೆ 1:30ಗೆ ಊಟ ಮಾಡ್ತಾ ಇದ್ದಾರೆ ಅಂತಂದರೆ, ಇಟ್ಸ್ ಅ ಲಂಚ್ ಟೈಮ್. ಆ ಗಡಿಯಾರದಲ್ಲಿ 1:30 ಆಗಿದೆ, ಅದಕ್ಕೆ ನಾವು ಊಟ ಮಾಡ್ತಾ ಇದ್ದೀವಿ. ಸೊ ಮೊದಲೆಲ್ಲ 1:30ಗೆ ಊಟ ಮಾಡ್ತಾಯಿದ್ರು. ಸೊ ನಾರ್ಮಲಿ ದೇ ಯೂಸ್ ಟು ಬಿ ಫಿಸಿಕಲಿ ವೆರಿ ಆ್ಯಕ್ಟಿವ್. ಮೊದಲು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು ಅಥವಾ ಯಾವುದೇ ವೃತ್ತಿಯಲ್ಲಿ ಅವರು ಇದ್ದರೂ ಕೂಡ ದೈಹಿಕ ಶ್ರಮ ತುಂಬ ಇತ್ತು, ಓಡಾಡ್ತಾ ಇದ್ರು. ಸೊ ಈಗೇನಿದೆ, ಸೊ ವಿ ಸಿಟ್ ಇನ್ ಒನ್ ಪ್ಲೇಸ್ ಫಾರ್ ಸೋ ಲಾಂಗ್. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಜಾಬ್ ಹ್ಯಾಸ್ ಕಂಪ್ಲೀಟ್ಲಿ ಗಾನ್ ಡೌನ್. ಏನೂ ಇಲ್ಲ, ನಾವು ಒಂದೇ ಕಡೆ ಕೂತು ಕೆಲಸ ಮಾಡೋರೇ ಜಾಸ್ತಿ ಜನ ಇದ್ದೀವಿ. ಸೊ ಆವಾಗ ಫಾರ್ ದಿಸ್ ನಮ್ಮದು ಈ ಲೈಫ್ ಸ್ಟೈಲಿಗೆ 1:30 ಇಸ್ ನಾಟ್ ಎಟ್ ಆಲ್ ಅ ಲಂಚ್ ಟೈಮ್. ಸೊ ಏನಾಗುತ್ತೆ, ನಮಗೆ ಯಾವಾಗ 1-1:30 ನಾವು 9-9:30 ಜನರಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ದೆನ್ 1:30ಗೆ ನಾವು ಊಟ ಮಾಡೋಕ್ಕೆ ಕೂತ್ಬಿಡ್ತೀವಿ. ಸೊ ಏನಾಗುತ್ತೆ, 3 to 4 ಅವರ್ಸಲ್ಲಿ ನಾವು ಊಟ ಮಾಡಿರೋದು ಪೂರ್ತಿಯಾಗಿ ಜೀರ್ಣ ಆಗಿರಲ್ಲ. ಒಂದನೇದು. ಎರಡನೇದು, ಯಾಕಂದರೆ ನಾವು ಫಿಸಿಕಲಿ ವಿ ಆರ್ ನಾಟ್ ವೆರಿ ಆ್ಯಕ್ಟಿವ್. ನಾವು ತಿಂಡಿ ಆದಮೇಲೂ ಒಂದೇ ಕಡೆ ಕೂತು ಕೆಲಸ ಮಾಡೋರೇ ಜಾಸ್ತಿ ಜನ ಇದ್ದೀವಿ. ಸೊ ಅದು ಒಂದನೇದು. ಎರಡನೇದು, ಯಾವಾಗ ನಮಗೆ ಪೂರ್ತಿಯಾಗಿ ಹಸಿವಾಗಿರಲ್ವೋ, ಸೊ ವೆನ್ ವಿ ಆರ್ ನಾಟ್ ಫುಲ್ಲಿ ಹಂಗ್ರಿ, ಆವಾಗ ನಮ್ಮ ದೇಹದಲ್ಲಿ ನೆಸೆಸರಿ ಎನ್ಸೈಮ್ಸ್ಗಳೇನಿದೆ ಅದು ಉತ್ಪತ್ತಿ ಆಗಿರಲ್ಲ. ಸೊ ಓನ್ಲಿ ವೆನ್ ವಿ ಬಿಕಮ್ ಫುಲ್ಲಿ ಹಂಗ್ರಿ, ದಟ್ ಈಸ್ ವೆನ್ ಬಾಡಿ ಪ್ರೊಡ್ಯೂಸಸ್ ನೆಸೆಸರಿ ಫ್ಲೂಯಿಡ್ಸ್. ಆ ಫ್ಲೂಯಿಡನ್ನು ಉತ್ಪತ್ತಿ ಮಾಡುತ್ತೆ, ಬಾಯಿಯಲ್ಲಿ ಆ ಎನ್ಸೈಮ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಫ್ಲೂಯಿಡು ನಮ್ಮ ಊಟದಲ್ಲಿ ಮಿಕ್ಸ್ ಆಗಿ ಯಾವಾಗ ನಾವು ಚೆನ್ನಾಗಿ ತಿಂತೀವಿ, ಯಾವಾಗ ಒಳಗಡೆ ಹೋಗುತ್ತೆ, ಅದು ದಟ್ ಕನ್ವರ್ಟ್ಸ್ ಇನ್ ಟು ಎನರ್ಜಿ. ಇಟ್ ವಿಲ್ ನಾಟ್ ಗೆಟ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್. ಸೊ ನಾವು ಹಸಿವಿಲ್ಲದೆ ಇದ್ದಾಗ, ಪೂರ್ತಿ ಹಸಿವಾಗದೇ ಇದ್ದಾಗ ನಾವು ಏನು ತಿಂತೀವಿ, ಸೊ ಎಸ್ಪೆಷಲಿ ಈ ಥರ ಅಕ್ಕಿ, ಬೇಳೆ, ಗೋಧಿ ಈ ಥರ ಏನಾದರೂ ತಿಂದರೆ ದಟ್ ಡೈರೆಕ್ಟ್ಲಿ ಗೆಟ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್. ಯಾಕಂದರೆ ಹಸಿವಾದಾಗ ಮಾತ್ರ ಅವು ಎನ್ಸೈಮ್ಸ್ಗಳು ಬೇಕಾಗುತ್ತೆ. ಸೊ ಬಿಟ್ವೀನ್ ಯುವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಫ್ರೂಟ್ಸ್, ಬಟ್ ಊಟದ ಟೈಮನ್ನು ಯು ಹ್ಯಾವ್ ಟು ಥಿಂಕ್ ಆಫ್ ಇಟ್. 1:30 ಇಸ್ ನಾಟ್ ಅ ಲಂಚ್ ಟೈಮ್. ಸೊ ಬಿಟ್ವೀನ್ 2 ಸಾಲಿಡ್ ಮೀಲ್ಸ್, ಅಂದರೆ ಬ್ರೇಕ್ಫಾಸ್ಟು ಮತ್ತು ಲಂಚು, ಬಿಟ್ವೀನ್ 2 ಸಾಲಿಡ್ ಮೀಲ್ಸ್, ಡಿಪೆಂಡಿಂಗ್ ಅಪಾನ್ ಆರ್ ಕರೆಂಟ್ ಫಿಸಿಕಲ್ ಆ್ಯಕ್ಟಿವಿಟಿ, ಇನ್ ಟರ್ಮ್ಸ್ ಆಫ್ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ಇನ್ ಜನರಲ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಅಟ್ಲೀಸ್ಟು 6 to 8 ಅವರ್ಸ್ ಗ್ಯಾಪ್ ಕೊಡಬೇಕು ನಾವು. ಅಂದರೆ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ 6ರಿಂದ 8 ಗಂಟೆವರೆಗೂ ಗ್ಯಾಪ್ ಕೊಡಬೇಕು. ಸೊ ಜನರಲಿ ನಾವು 9:30-10 ಗಂಟೆಗೆ ಬೆಳಿಗ್ಗೆ ನಾವು ತಿಂಡಿ ತಿಂದರೆ, ನಾವು 4:30-5 ಗಂಟೆಗೆ ನೆಕ್ಸ್ಟ್ ಮೀಲು. ಸೊ ಮಧ್ಯಾಹ್ನ ಇನ್ ಬಿಟ್ವೀನ್ ಐ ಟೇಕ್ ಫ್ರೂಟ್ಸ್. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ. ಪೂರ್ತಿಯಾಗಿ ಹಸಿವಾದಾಗ ಏನಾಗುತ್ತೆ, ಆ ದೇಹದಲ್ಲಿ ಎಲ್ಲ ಫ್ಲೂಯಿಡ್ ಉತ್ಪತ್ತಿ ಆಗಿರುತ್ತೆ, ಆವಾಗ ಡೈಜೆಷನ್ ಸರಳವಾಗಿ ಆಗುತ್ತೆ. ಸೊ ದ ಫುಡ್ ವಾಟ್ ಯು ಈಟ್ ವಿಲ್ ಗೆಟ್ ಡೈಜೆಸ್ಟೆಡ್ ವೆರಿ ಈಸಿಲಿ. ಅದರ್ವೈಸ್ ನೀವು ಹಸಿವೆ ಆಗಿರಲ್ಲ, ಪೂರ್ತಿ ಹಸಿವಾಗಿರಲ್ಲ, ನಾವು ತಿಂತಾ ಹೋದರೆ ಏನಾಗುತ್ತೆ ಅಂತಂದರೆ ದಟ್ ಕನ್ವರ್ಟ್ಸ್ ಇನ್ ಟು ಫ್ಯಾಟ್. ದಟ್ಸ್ ದ ಸೆಕೆಂಡ್ ಥಿಂಗ್. ದ ಇಂಪಾರ್ಟೆಂಟ್ ಥಿಂಗ್ ಈಸ್, ಏನಾಗುತ್ತೆ, ನಾವು ತುಂಬ ಸಲ ಏನು ಮಾಡ್ಕೋತೀವಿ, ವಿ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ 3 ಸ್ಟೇಟ್ಸ್. 3 ಸ್ಥಿತಿಯಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಒಂದನೇದು ಬಾಯಾರಿಕೆ, ಥರ್ಸ್ಟ್. ಎರಡನೇದು ಎಂಟಿ ಸ್ಟಮಕ್. ಮೂರನೇದು ಹಂಗರ್. ಸೊ ದೀಸ್ ಆರ್ 3 ಡಿಫ್ರೆಂಟ್ ಸ್ಟೇಟ್ಸ್. 3 ಬೇರೆ ಬೇರೆ ಸ್ಥಿತಿಗಳು ಇವು. ಸೊ ಕೆಲವೊಂದು ಸಲ ನಮಗೆ ಬರೀ ಬಾಯಾರಿಕೆ ಆಗಿರುತ್ತೆ, ಯಾಕಂದರೆ ನಾವು ಜಾಸ್ತಿ ನೀರು ಕುಡಿಯಲ್ಲ. ಅವಾಗ ಏನು ಮಾಡಿರ್ತೀವಿ, ಬಾಯಾರಿಕೆ ಆದಾಗ ಏನು ಮಾಡ್ತೀವಿ, ಏನೋ ಹಸಿವಾಗಿದೆ ಅಂತ ಏನೋ ತಿಂದುಬಿಡ್ತೀವಿ. ಸೊ ವಿ ಶುಡ್ ಐಡೆಂಟಿಫೈ ಇಟ್. ಸ್ವಲ್ಪ ಇಫ್ ಯು ಬಿಕಮ್ ಲಿಟಲ್ ಮೋರ್ ಕಾನ್ಷಿಯಸ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಯಾವಾಗ 12:30-1 ಗಂಟೆಗೆ ನೀವು ಬೆಳಿಗ್ಗೆ ತಿಂಡಿ ತಿಂದಿದ್ದೀರಾ, 12:30-1 ಗಂಟೆಗೆ ನೀವು ನೀರು ಕುಡಿದಿರಲ್ಲ ಆ 3 ಅವರಲ್ಲಿ ಜಾಸ್ತಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಬಾಯಾರಿಕೆ ಇರುತ್ತೆ, ನನಗೆ ಹಸಿವಾಗಿದೆ ಅಂತ ಏನೋ ತಿಂದುಬಿಡ್ತೀವಿ. ದಟ್ಸ್ ದ ಫಸ್ಟ್ ಮಿಸ್ಟೇಕ್ ವಾಟ್ ವಿ ಮೇಕ್. ಸೊ ವಿ ಶುಡ್ ಅಡೆಕ್ವೇಟ್ಲಿ ಸಪ್ಲೈ ವಾಟರ್ ಟು ದಿಸ್ ಬಾಡಿ. ಯಾಕಂದರೆ 70% ಈ ದೇಹ ನೀರಿನಿಂದ ಇರೋದರಿಂದ ಕಂಟಿನ್ಯೂಸ್ ಆಗಿ ನೀರು ಕನ್ಸ್ಯೂಮ್ ಆಗ್ತಾ ಇರುತ್ತೆ ದೇಹದಲ್ಲಿ ಬೇರೆ ಬೇರೆ ಕ್ರಿಯೆಗಳಿಗೆ. ಸೊ ವಿ ನೀಡ್ ಟು ಕೀಪ್ ದ ಬಾಡಿ ಪ್ರಾಪರ್ಲಿ ಹೈಡ್ರೇಟೆಡ್. ಸೊ ಅದನ್ನು ನಾವು ಪೂರ್ತಿ ಮಾಡಬೇಕು ಫಸ್ಟು. ಎರಡನೇದು ಎಂಟಿ ಸ್ಟಮಕ್. ಕೆಲವೊಂದು ಸಲ ಏನಾಗಿರುತ್ತೆ, ನಾವು ಊಟ ಮಾಡಿರ್ತೀವಿ, ಊಟ ಮಾಡಿ ಒಂದು 3:30-4 ಗಂಟೆ ಆಗಿರುತ್ತೆ, ಹೊಟ್ಟೆ ಖಾಲಿ ಅನ್ನಿಸ್ತಾ ಇರುತ್ತೆ. ದ ಸ್ಟಮಕ್ ಈಸ್ ಎಂಟಿ ಬಿಕಾಸ್ ಅಲ್ಲಿಂದ ಫುಡ್ಡು ಕೆಳಗಡೆ ಹೋಗಿಬಿಟ್ಟಿದೆ. ಸೊ ಸ್ಟಮಕ್ ಹ್ಯಾಸ್ ಬಿಕಮ್ ಎಂಟಿ. ಸೊ ಸ್ಟಮಕ್ ಎಂಟಿ ಆದಮೇಲೆ ಇಮ್ಮಿಡಿಯೇಟಾಗಿ ನಾವು ಅದಕ್ಕೆ ಸಪ್ಲೈ ಮಾಡಬಾರ್ದು. ವಿ ಶುಡ್ ಕೀಪ್ ಅ ಗ್ಯಾಪ್. ಸ್ಟಮಕ್ ಎಂಟಿ ಆದಮೇಲೆ ಒಂದು 2 ಅವರ್ ನಾವು ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಯಾವಾಗ ನಮ್ಮ ಎಲ್ಲ ಎನರ್ಜಿ ಏನಾಗ್ತಾ ಇರುತ್ತೆ, ಇಟ್ ಆಲ್ವೇಸ್ ವರ್ಕಿಂಗ್ ಟು ಡೈಜೆಸ್ಟ್ ದ ಫುಡ್. ಆಹಾರವನ್ನು ಜೀರ್ಣ ಮಾಡೋಕ್ಕೆ ನಮ್ಮ ಎನರ್ಜಿ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಜೀರ್ಣಕ್ರಿಯೆ ಮುಗಿದು ಹೋಗಿದೆ, ಯಾವಾಗ ಹೊಟ್ಟೆ ಖಾಲಿಯಾಗಿದೆ, ಆವಾಗ ಆ ಶಕ್ತಿ, ಆ ಎನರ್ಜಿ ಏನಿದೆ ಅದಕ್ಕೆ ಸ್ವಲ್ಪ ಬಿಡುವು ಸಿಗುತ್ತೆ. ನಾವು ಏನೂ
ಹಾರ್ಡ್ ಫುಡ್ ತಿಂದಿಲ್ಲ ಅಂತಂದರೆ ಆ ಬಿಡುವಿನ ಸಮಯದಲ್ಲಿ ಆ ಎನರ್ಜಿ ಏನು ಮಾಡುತ್ತೆ, ಆ ಶಕ್ತಿ ಏನು ಮಾಡುತ್ತೆ ಅಂತಂದರೆ ಬಾಡಿ ಹೀಲ್ಸ್ ಇಟ್ ಸೆಲ್ಫ್. ಬಾಡಿ ತನ್ನ ಒಳಗಡೆ ಇರುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಅಲೌ ಮಾಡಿಕೊಡ್ಬೇಕು. ದಟ್ ಹ್ಯಾಪನ್ಸ್ ವೆನ್ ದ ಸ್ಟಮಕ್ ಈಸ್ ಎಂಪ್ಟಿ. ಸೊ ಹೊಟ್ಟೆ ಖಾಲಿ ಇರುವ ಸ್ಥಿತಿ ಕೆಟ್ಟದಲ್ಲ. ನಾವೇನು ಮಾಡ್ತೀವಿ, ಹೊಟ್ಟೆ ಸ್ವಲ್ಪ ಖಾಲಿ ಅನ್ನಿಸ್ತು ಅಂತಂದರೆ ಮತ್ತೆ ಹಾಕಿಬಿಡ್ತೀವಿ ಏನಾದರೂ ಒಳಗಡೆ. ಆ ಥರ ಮಾಡಬೇಡಿ. ಸೊ ಆ 2 ಅವರ್ ಏನು ಗ್ಯಾಪ್ ಕೊಡ್ತಿರಲ್ಲ ನೀವು, ದಟ್ ಈಸ್ ವೆನ್ ದ ಬಾಡಿ ಹೀಲ್ಸ್. ಆವಾಗ ದೇಹದಲ್ಲಿರುವ ಸಮಸ್ಯೆಗಳಿಗೆ ಒಳಗಡೆಯಿಂದನೇ ಪರಿಹಾರ ಸಿಗುತ್ತೆ. ಯಾಕಂದರೆ ಒಳಗಡೆಯಿಂದನೇ ಸಮಸ್ಯೆ ಉದ್ಭವ ಆಗಿದೆ, ಒಳಗಡೆಯಿಂದನೇ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ. ಅಂದರೆ ಒಳಗಡೆಯಿಂದ ಉದ್ಭವ ಆಗಿದೆ ಅಂದರೆ ಏನು, ಆಲ್ ದ ಕ್ರೋನಿಕ್ ಹೆಲ್ತ್ ಇಶ್ಯೂಸ್ ಏನಿದೆ, ಕ್ರೋನಿಕ್ ಅಂತಂದರೆ ಇದು ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಥೈರಾಯ್ಡ್ ರಿಲೇಟೆಡು, ಹಾರ್ಮೋನಲ್, ದೀಸ್ ಆರ್ ಆಲ್ ಕ್ರೋನಿಕ್. ಇದು ಇನ್ಫೆಕ್ಷಿಯಸ್ ಅಲ್ಲ, ಹೊರಗಡೆಯಿಂದ ಬಂದಿಲ್ಲ. ಹೊರಗಡೆಯಿಂದ ಬರೋದು ಬ್ಯಾಕ್ಟೀರಿಯಲು, ವೈರಸ್ಲಿಂದ ಏನು ಬರುತ್ತೆ ಅಂಥವೆಲ್ಲ ಇನ್ಫೆಕ್ಷಿಯಸ್ ಅಂತೀವಿ. ಕ್ರೋನಿಕ್ ಅಂದರೆ ಒಳಗಡೆಯಿಂದನೇ ಕ್ರಿಯೇಟ್ ಆಗಿರೋದು. ಅಂಥ ಒಳಗಡೆಯಿಂದ ಉದ್ಭವ ಆಗಿರೋ ಸಮಸ್ಯೆಗೆ ಒಳಗಡೆಯಿಂದನೇ ಪರಿಹಾರ ಕಂಡುಕೊಳ್ಳುವ ಎಲ್ಲ ಸಾಮರ್ಥ್ಯ ನಮ್ಮ ದೇಹದಕ್ಕೆ ಇದೆ. ಅದನ್ನು ನಾವು ಅಲೌ ಮಾಡಬೇಕು, ಅನುವು ಮಾಡಿಕೊಡಬೇಕು. ಅನುವು ಮಾಡೋದಂದರೆ ವೆನ್ ದ ಸ್ಟಮಕ್ ಈಸ್ ಎಂಪ್ಟಿ, ದ್ಯಾಟ್ ಈಸ್ ವೆನ್ ದ ಬಾಡಿ ಹೀಲ್ಸ್. ಅದಕ್ಕೆ ಇವತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ವೆರಿ ಪಾಪ್ಯುಲರ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಅದೇ ಬಿಟ್ವೀನ್ 2 ಮೀಲ್ಸ್ ನೀವು ಎಷ್ಟು ಅವರು ಗ್ಯಾಪ್ ಕೊಡ್ತಾ ಇದ್ದೀರಾ, ವಿಥೌಟ್ ಎನಿ ಸಾಲಿಡ್ ಫುಡ್. ನೀವು ಹಣ್ಣು ತೊಗೋಬೋದು ವಿಥೌಟ್ ಎನಿ ಸಾಲಿಡ್ ಫುಡ್. ಯಾಕಂದರೆ ಸಾಲಿಡ್ ಫುಡ್ಗೆ ಡೈಜೆಷನ್ಗೆ ತುಂಬ ಶಕ್ತಿ ಅಲ್ಲಿ ಹೋಗುತ್ತೆ. ಆವಾಗ ನಿಮ್ಮ ಎನರ್ಜಿ ಏನಿದೆ ಅದು ಹೀಲ್ ಮಾಡೋಕ್ಕೆ ಅದಕ್ಕೆ ಸಾಮರ್ಥ್ಯ ಕಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಬಿಟ್ವೀನ್ 2 ಸಾಲಿಡ್ ಮೀಲ್ಸ್ ಯು ಶುಡ್ ಟ್ರೈ ಟು ಎಕ್ಸ್ಟೆಂಡ್ ಎ ಗ್ಯಾಪ್ ಆಫ್ 6 to 8 hours. ನಿಧಾನಕ್ಕೆ ಮಾಡಿ. ಫಸ್ಟು ಈಗ 4 ಅವರ್ ಕೊಡ್ತಿದ್ರೆ ಅದನ್ನು 5ಕ್ಕೆ ತೊಗೊಂಡೋಗಿ, 6ಕ್ಕೆ ತೊಗೊಂಡೋಗಿ, 7ಕ್ಕೆ ತೊಗೊಂಡು, ಸ್ಲೋಲಿ ವಿಲ್ ಅಂಡರ್ಸ್ಟ್ಯಾಂಡ್. ಕೆಲವೊಬ್ಬರಿಗೆ ಯಾರಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಥವಾ ಡಯಾಬಿಟೀಸ್ ತುಂಬ ಇದೆ, ಅವರು ಮಾತ್ರೆ ಅದು ತೊಗೋತಿರ್ತಾರೆ, ಅವರು ಜಾಸ್ತಿ ಗ್ಯಾಪ್ ಕೊಡಬಾರ್ದು ಬಿಕಾಸ್ ಆಫ್ ದೇರ್ ಕರೆಂಟ್ ಹೆಲ್ತ್ ಕಂಡೀಷನ್. ಸೊ ಸ್ಲೋಲಿ ಒನ್ಸ್ ಯು ಗೆಟ್ ಔಟ್ ಆಫ್ ಯುವರ್ ಗ್ಯಾಸ್ಟ್ರಿಕ್ ಇಶ್ಯೂ, ಸ್ಲೋಲಿ ನಿಮ್ಮದು ಡಯಾಬಿಟೀಸ್ ನಾರ್ಮಲೈಸ್ ಆದಾಗ ದೆನ್ ಯು ಅಗೇನ್ ಆಲ್ಸೋ ಟ್ರೈ ಟು ಎಕ್ಸ್ಟೆಂಡ್ ದಿಸ್ ಗ್ಯಾಪ್. ಸೊ ಅದಕ್ಕೆ ಏನಾದರೂ ಆದಮೇಲೆ ಮಾಡೋದಕ್ಕಿಂತ ವೆನ್ ವಿ ಆರ್ ಹೆಲ್ದಿ, ನಮಗೆ ಯಾವುದೇ ಸಮಸ್ಯೆಗಳು ಇಲ್ಲದೇ ಇದ್ದಾಗ ಇಂಥವೆಲ್ಲ ಅಳವಡಿಸ್ಕೊಂಡಾಗ ಏನಾಗುತ್ತೆ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಇವೆಲ್ಲ ಏನು ಚಿಕ್ಕ ಚಿಕ್ಕ ವಿಷಯಗಳಿದೆ, ಇದನ್ನು ನಾವು ಅಳವಡಿಸ್ಕೊಂಡಾಗ ವಿ ಪ್ರಿವೆಂಟ್ ಸೋ ಮೆನಿ ಹೆಲ್ತ್ ಇಶ್ಯೂಸ್. ಆ್ಯಂಡ್ ಈವನ್ ಇಫ್ ದೇರ್ ಇಸ್ ಅನ್ ಹೆಲ್ತ್ ಇಶ್ಯೂ, ಆ್ಯಸಿಡಿಟಿ ಆಗಿರ್ಬೋದು, ಕಾನ್ಸ್ಟಿಪೇಷನು, ಸಣ್ಣ ಪುಟ್ಟ ದೇಹದಲ್ಲಿರುವ ಸಮಸ್ಯೆಗಳಿಗೂ ಕೂಡ ಒಳಗಡೆಯಿಂದನೇ ಬಾಡಿ ಹೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಫ್ ವಿ ಟ್ರೈ ಟು ಎಕ್ಸ್ಟೆಂಡ್ ದಿಸ್ ಗ್ಯಾಪ್. ಸೊ ನಿಮ್ದು ಲಂಚ್ ಟೈಮ್ ಏನಿದೆ ಕೆಳಗೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಟ್ರೈ ಟು ಎಕ್ಸ್ಟೆಂಡ್ ಮಾಡಿ. ಮತ್ತು ಬಿಟ್ವೀನ್ ಯುವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಡೆಫಿನೆಟ್ಲಿ ಹ್ಯಾವ್ ಅ ಫ್ರೂಟ್, ಸೀಸನಲ್ ಫ್ರೂಟನ್ನು ನೀವು ತೊಗೊಳ್ಳಿ. ಸೊ ಆ ಲಂಚ್ ಟೈಮ್ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಆವಾಗ ನಿಮಗೆ ಪೂರ್ತಿ ಹಸಿವಾದಾಗ ಊಟ ಮಾಡ್ತೀರಾ. ಮತ್ತೇನಾಗುತ್ತೆ, ನೀವು ಲೇಟ್ ಸ್ವಲ್ಪ ಲಂಚ್ ಮಾಡಿದಾಗ ಏನಾಗುತ್ತೆ, ಮತ್ತೊಂದು ಅಡ್ವಾಂಟೇಜ್ ಅಂದರೆ ರಾತ್ರಿ ನಿಮಗೆ ಜಾಸ್ತಿ ಹಸಿವಿರಲ್ಲ. ಸೊ ರಾತ್ರಿ ಜಾಸ್ತಿ ಹಸಿವಿಲ್ಲ ಅಂತಂದ್ರೆ ಏನು ಮಾಡ್ತೀರಾ, ನೀವು ಕಡಿಮೆ ತಿಂತೀರಾ. ಕಡಿಮೆ ತಿಂದಷ್ಟು ಒಳ್ಳೆಯದು ರಾತ್ರಿ. ಯಾಕೆಂದರೆ ಒಂದು ಸಲ ಸೂರ್ಯಾಸ್ತ ಆದಮೇಲೆ ನಮ್ಮ ಹೊಟ್ಟೆಯಲ್ಲಿ ಏನು ಅಗ್ನಿ ಇರುತ್ತೆ ಆ ಅಗ್ನಿ ಕಡಿಮೆ ಆಗಿರುತ್ತೆ, ಕ್ಷೀಣಿಸಿರುತ್ತೆ. ಸೊ ಡೈಜೆಸ್ಟಿವ್ ಫೈರ್ ತುಂಬ ಕಡಿಮೆ ಇರುತ್ತೆ. ಆವಾಗ ಜಾಸ್ತಿ ರಾತ್ರಿ ತುಂಬ ಜನ ಏನು ಮಾಡ್ತಾರೆ, ಮಧ್ಯಾಹ್ನ 1-1:30 ಊಟ ಮಾಡಿಬಿಡ್ತಾರೆ, ರಾತ್ರಿ 9 ಗಂಟೆಗೆ ಸಿಕ್ಕಾಪಟ್ಟೆ ಹಸಿವಾಗಿಬಿಟ್ಟಿರುತ್ತೆ. ಸೊ ದಟ್ ಈಸ್ ವೆನ್ ದೇ ಈಟ್ ದಟ್ ದೇ ಮೇಕ್ ಇಟ್ ಅ ಬಿಗ್ಗೆಸ್ಟ್ ಮೀಲ್ ಆಫ್ ದೇರ್ ಡೇ. ಆವಾಗ ಏನಾಗುತ್ತೆ, ಅದು ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ಯಾಕೆ, ಆವಾಗ ಡೈಜೆಸ್ಟಿವ್ ಫೈರ್ ಇರಲ್ಲ. ಆ ಫೈರ್ ಇಲ್ಲ ಅಂತಂದರೆ ಜೀರ್ಣ ಆಗಲ್ಲ, ಜೀರ್ಣ ಆಗಿಲ್ಲ ಅಂತಂದರೆ ಅದು ಕೊಬ್ಬಾಗುತ್ತೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಸೊ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಲಂಚ್ ಟೈಮ್ ಏನಂತ ಹೇಳಿ. ಟ್ರೈ ಟು ಎಕ್ಸ್ಟೆಂಡ್ ಎ ಗ್ಯಾಪ್. ಸೊ 1:30 ಈಸ್ ನಾಟ್ ಅ ಲಂಚ್ ಟೈಮ್. 1:30 ಊಟದ ಸಮಯ ಅಲ್ಲ. ನಿಮಗೆ ಯಾವಾಗ ಪೂರ್ತಿಯಾಗಿ ಹಸಿವಾಗಿದೆ ದಟ್ ಈಸ್ ಯುವರ್ ಲಂಚ್ ಟೈಮ್. ಮತ್ತು ಎಂಟಿ ಸ್ಟಮಕ್ ಈಸ್ ನಾಟ್ ಅ ಬ್ಯಾಡ್ ಸ್ಟೇಟ್ ಟು ಬಿ ಇನ್ ಅನ್ಲೆಸ್ ಯು ಹ್ಯಾವ್ ಎನಿ ಹೆಲ್ತ್ ಇಶ್ಯೂಸ್. ಎಂಟಿ ಸ್ಟಮಕ್ ಇದ್ದಾಗ, ಸ್ಟಮಕ್ಕು ಖಾಲಿ ಇದ್ದಾಗ, ಹೊಟ್ಟೆ ಖಾಲಿ ಇದ್ದಾಗ ಬಾಡಿ ಹೀಲ್ ಮಾಡುತ್ತೆ. ಆ ಸ್ಥಿತಿಯನ್ನು ಅವಕಾಶ ಮಾಡಿಕೊಡಬೇಕು. ಮತ್ತೆ ಸಿಗ್ತೀನಿ. ನಮಸ್ಕಾರ.